ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಆಚರಣೆ ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡು ಲಿಂಗಾಪುರದ ಗ್ರಾಮದ ಎಲ್ಲ ಹಿರಿಯರು, ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಂಥ ವೆಂಕಟೇಶ್ವರು, ನಮ್ಮ ಮುನಿಯಪ್ಪನವರು, ನಮ್ಮ ಮಂಜುವರು, ಇನ್ನಿತರ ಎಲ್ಲ ಗ್ರಾಮದ ಮುಖಂಡರುಗಳು ಎಲ್ಲ ಸೇರಿ ಭಾಳ ಭಕ್ತಿಯಿಂದ, ಅದರಲ್ಲೂ ಯಾವಾಗಲೂ ನಮ್ಮ ಎರಡು ಗ್ರಾಮದಲ್ಲಿ ನಾನು ಆ ಭಕ್ತಿಯನ್ನು ಕಾಣ್ತೀನಿ. ಒಂದು ವಡ್ರಪಾಳ್ಯ, ಒಂದು ನಮ್ಮ ಲಿಂಗಾಪುರದಲ್ಲಿ ಭಾಳ ಭಕ್ತಿಯಿಂದ ಎಲ್ಲ ಒಂದು ಕಾರ್ಯವನ್ನು ಮಾಡ್ತಾರೆ. ಮೊನ್ನೆ ನಮ್ಮ ಮಾರ್ಗದಲ್ಲಿ ಅಣ್ಣಮ್ಮ ದೇವ್ರನ್ನೂ ಸಹ ಭಾಳ ಭಕ್ತಿಯಿಂದ ಹುಡುಗರ ತರಿಸಿ ಭಾಳ ಚೆನ್ನಾಗಿ ಮಾಡ್ತಾರೆ. ಇದು ಮುತ್ತರಾಯ ಸ್ವಾಮಿ ದೇವಸ್ಥಾನ ಭಾಳಷ್ಟು ದಿನಗಳಿಂದ ನೀವು ನೋಡಿದಂಗೆ ಮುತ್ತತ್ತಿಗೆ ಹೋಗಿ ಅಲ್ಲಿ ಪೂಜೆ ಮಾಡ್ಕೊಂಬರ್ತಾಯಿದ್ರು. ಅದನ್ನು ಇಲ್ಲೇ ಮಾಡಬೇಕು ಅಂತೇಳಿ ದೇವಸ್ಥಾನ ಮಾಡಿದ್ರು. ನಮ್ಮ ಸಂಸದರಂಥ ನಮ್ಮ ಸುರೇಶ್ ಅಣ್ಣವರು ಮತ್ತು ಶಿವಣ್ಣವರ ಇದರಿಂದ ನಮ್ಮ ವಾಲ್ಮೀಕಿ ಭವನವನ್ನು ಸಹ ಇಲ್ಲಿ ನಾಯಕ ಜನಾಂಗದವರು ಇರೋದ್ರಿಂದ ವಾಲ್ಮೀಕಿ ಭವನವನ್ನು ಒಂದು ಕಟ್ಸ್ಕೊಟ್ಟು
ಇವತ್ತು ಎಲ್ಲರಿಗೂ ಒಂದು ಅನುಕೂಲ ಆಗುವಂಥ ಕೆಲಸ ಆಗಿದೆ. ಬೋರ್ವೆಲ್ ಆಗಿದೆ, ಕಟ್ಟಡ ಆಗಿದೆ, ಎಲ್ಲ ಅನುಕೂಲ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಏನು ಅಂದರೆ ಇಲ್ಲೊಂದು ನಂಬಿಕೆ. ಆ ನಂಬಿಕೆ ನೋಡಿ, ಅವ್ರಿಗೇನು ಅಂದರೆ ಎಲ್ಲ ಎತ್ಕೊಂಡು ಕೊಂಡದಲ್ಲಿ ಯಾರು ಬರ್ತಾರಲ್ಲ, ಏನಾದರೂ ಒಬ್ರಿಗೆ ಬಿದ್ದೋಗ್ಬಿಟ್ರು ಅಂದ್ರೆ ಅವ್ರಿಗೆ ಅಪಶಕನ. ಅವ್ರಿಗೆಲ್ಲ ದೇವ್ರುಗಳು ಬಂದುಬಿಟ್ರು ಅಂದರೆ ಅವ್ರಿಗೆ ನಿರಾಳ ಆಗಿಬಿಡ್ತಾರೆ. ನಾನು ಅವ್ರಿಗೆ ಗಮನಿಸ್ತಾ ಇರ್ತೀನಿ, ಆ ಜನನ ಗಮನಿಸ್ತಾ ಇರ್ತೀನಿ. ಎಲ್ಲ ದೇವ್ರುಗಳು ಇದನ್ನು ಭಕ್ತಿಯಿಂದ ನಡ್ಕೊಂಬರೋರು ಯಾರು ಒಂದು ಚೂರು ಪ್ರಾಬ್ಲಮ್ ಆಗದಿರ ಬಂದುಬಿಟ್ರು ಅಂದರೆ ಆ ಜಾತ್ರೆ ಯಶಸ್ವಿ ಅಂತ ಆ ಭಗವಂತನ ಮೇಲೆ ಅದೊಂದು ನಂಬಿಕೆ ಅವ್ರಿಗೆ. ಒಂದು ಸರಿ ಯಾವಾಗ ಒಂದು ಸ್ವಲ್ಪ ಅಪಪ್ರಚಾರ ಆಗಿದ್ದಕ್ಕೆ ಭಾಳ ನೊಂದ್ಕೊಂಬಿಟ್ರು. ಯಾರೋ ಒಬ್ಬರು ಬಿದ್ದೋಗಿದ್ದಕ್ಕೆ ಭಾಳ ನೊಂದ್ಕೊಂಬಿಟ್ರು. ಈ ಸರಿ ನಾನು ಅದನ್ನು ಗಮನಿಸ್ತಾ ಇರ್ತೀನಿ. ಎಲ್ಲರೂ ಬಂದುಬಿಟ್ರು ಅಂದರೆ ಅದು ನಂಬಿಕೆ. ಯಾಕಂದರೆ ಇವರೆಲ್ಲ ಏನು ಅಂದರೆ ಭಕ್ತಿಗೆ ಭಾಳ ಒಂದು ಗೌರವವನ್ನು ಕೊಡ್ತಕ್ಕಂಥ ಜನ. ಅದೇ ರೀತಿ ಅನ್ನ ಸಂತರ್ಪಣೆ ಈ ಸುತ್ತಮುತ್ತಲ ಗ್ರಾಮಸ್ಥರೆಲ್ಲ ಸೇರಿಕೊಂಡು ಅವನ್ನೂ ಜೊತೆಯಲ್ಲಿ ಕರ್ಕೊಂಡು ಎಲ್ಲರೂ ಒಗ್ಗಟ್ಟಾಗಿ ಕರ್ಕೊಂಡು ಇಲ್ಲಿ ಎಲ್ಲ ವರ್ಗದ ಜನ ಇದ್ದಾರೆ. ಎಲ್ಲ ವರ್ಗದ ಜನನೂ ನೋಡಿ ಕೊಂಡದಲ್ಲಿ ಎಲ್ಲ ಬರ್ತಾರೆ. ಎಲ್ಲರೂ ಒಂದೇ ಒಂದು ಏಕತೆ. ನಮ್ಮ ದೇಶದ ವಿಶೇಷ ಏನಂದರೆ ವಿವಿಧತೆಯಲ್ಲಿ ಏಕತೆ. ಈ ಒಂದು ಕಾಪಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಎಲ್ಲ ಗ್ರಾಮದ ಹಿರಿಯರಿಗೆ, ಅದನ್ನು ನಡೆಸ್ಕೊಂಡು ಹೋಗ್ತಾ ಇರ್ತಕ್ಕಂಥ ಕಿರಿಯರಿಗೆ ಈಗ ನಮ್ಮ ನಟರಾಜು ಅವರು ಹೇಳಿದ್ರು, ಅವರು ಇನ್ನೂ ಚಿಕ್ಕವರು. ಆಗ ನಾವು ಬರೋ ಹೊತ್ತಿಗೆ, ನಾನು ಬಸವ ಸ್ವಾಮಿಗಳು ನಾವು ಬರೋ ಹೊತ್ತಿಗೆ ಇಲ್ಲಿ ಕಟ್ಟಡಗಳು ಇಲ್ಲ, ಇದು ಇಲ್ಲ, ಏನೂ ಇಲ್ಲ. ಈ ನಮ್ಮ ವೆಂಕಟೇಶ್ ಅವರು ಮಾವನ ಯಾರೋ ಇದ್ದರು, ಅವ್ರು ಬರೋ ಸ್ವಾಮಿ ನಮ್ಗೆ ಅಲ್ಲಿ ಕಟ್ಟಡ ಇಲ್ಲ, ಕಟ್ಟಡ ಕಟ್ಟಿಸ್ಕೊಡ್ರಿ ಅಂತೇಳಿ ಆವತ್ತು ನಾವು ಅನ್ಕೋತಾ ಇದ್ದು. ಮತ್ತು ನಮ್ಮ ಮಂಜು ಅವ್ರ ತಂದೆ ಇವರೆಲ್ಲ ಸೇರ್ಕೊಂಡವರು. ದೊಡ್ಡ ಈ ದೇವಸ್ಥಾನ ಇಲ್ಲ, ಇದಿಲ್ಲ. ಆವತ್ತು ಈ ಟಿ ವಿಗಳು ಇಲ್ಲ. ಆವತ್ತು ಇವ್ರು ಮಾಡ್ತಾ ಇದ್ದಂಥ ಇದು ಇವತ್ತು ಬರೀ ಇವಾಗ್ತಾರೆ. ಇದು ತಂತಿ ಚಾಕುಗಳು ಹಾಕ್ಕೊಂಡವ್ರು. ನಾವು ಇದೇನು ಇದೆಯಾ ಇತಿಹಾಸ ಅಂದ್ಕೊಂಡು ಈಗ ನಾನು ನಟರಾಜ್ಗೆ ಅದೇ ಹೇಳ್ತಾ ಇದ್ದೆ. ಈಗ ನಡೀತದೆ ಇದು ಅನಾದಿ ಕಾಲದಿಂದ, ಇವತ್ತಿಂದಲ್ಲ ಇದು ಕಾರ್ಯಕ್ರಮ. ಅನಾದಿ ಕಾಲದ್ದು ಅವರು ನಡೆಸ್ಕೊಂಡು ಬರ್ತಾಯಿದ್ರು. ಆವತ್ತು ಮುದ್ದೆ ಹಾಕೋರು ಇಲ್ಲಿ ಕುಳಿಸಿ ನೆಲದಲ್ಲಿ ಕುತ್ಕೊಂಡು ನಾವೆಲ್ಲ ಊಟ ಮಾಡ್ತಾ ಇದ್ದಿದ್ದು. ಇವತ್ತು ಚೇರ್ ಬಂದೈತೆ, ಟೇಬಲ್ ಬಂದೈತೆ, ಇನ್ನೇನೋ ಬಂದೈತೆ, ಆಗ್ತಾಯಿದ್ದಾರೆ. ದೇವರು ಒಳ್ಳೇದು ಮಾಡಿ ಅವ್ರಿಗೆ ಈ ಭಕ್ತಿ ಮತ್ತು ಇದು ನಮ್ಮ ನಟರಾಜು ಹೇಳ್ದಂಗೆ ಭಟ್ರಪಾಳ್ಯದಲ್ಲಿ ಒಂದು ಥರ ಮಾಡಿದ್ರೆ ಇವರು ಒಂಥರ. ಈ ಭಕ್ತಿಗೆ ಮಾತ್ರ ಇವರಲ್ಲಿ ಏನು ಭೇದ ಭಾವ ಇಲ್ಲ. ಎಲ್ಲರೂ ಒಟ್ಟಾಗಿ ಸೇರಿಕೊಂಡು ಅಷ್ಟೇ ನಿಷ್ಠೆಯಾಗಿ ಮಾಡ್ತಾರೆ. ಅವರು ದೇವರು ಒಳ್ಳೇದು ಮಾಡಲಿ, ಇನ್ನೂ ಅವರು ಪ್ರಬಲವಾಗಲಿ. ಇಲ್ಲಿ ಏನೇನು ಕೆಲಸಗಳಾಗಬೇಕು, ಇದೊಂದು ಜಮೀನು ಒಂದು ಆಗಬೇಕು ಇಲ್ಲಿಗೆ, ಇದೊಂದು ಬಾಕಿ ಐತೆ, ಅದನ್ನು ಮಾಡಿಸಿ ರೆಡಿ ಮಾಡಿಸ್ತೀವಿ. ಅವ್ರಿಗೆ ಆ ದೇವರು ಅವ್ರನ್ನೆಲ್ಲ ಚೆನ್ನಾಗಿತ್ತು. ಮುತ್ತರಾಯ ಸ್ವಾಮಿ ಚೆನ್ನಾಗಿ ಕಾಪಾಡಲಿ. ಇದಕ್ಕೆ ಬದಲು ಇವರು ಇದಕ್ಕೆ ಹೋಗೋರು, ಅಲ್ಲೆಲ್ಲಿ 2 ದಿವಸ ಅಲ್ಲಲ್ಲ, ಅಲ್ಲಿ ಇದು ಕರ್ಕಲ್ ಘಾಟದ ಹತ್ರ ಹೋಗೋರು. ಅಲ್ಲಿ ದೇವ್ರು ಕೊಡಲ್ಲ ಅಂತಂದು ಒಂದು ಜಗಳ. ಆವತ್ತು ಇದನ್ನೆಲ್ಲ ಮಾಡಿಸಿ ಇಲ್ಲ ನಾವೇ ಮಾಡಬೇಕು ಅಂತೇಳಿ ಮಾಡಿದ್ದೀವಿ. ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇನ್ನೂ ಗ್ರಾಮದಲ್ಲಿ ಪುರಾತನ ಕಾಲದಿಂದ ನಡೆದೇ ಬಂದಿರುವಂತಹ ಶ್ರೀ ಮುತ್ತರಾಯ ಸ್ವಾಮಿ, ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಜಾತ್ರೆ ಮಹೋತ್ಸವ ನಾವು ಮಾಡ್ಕೊಂಡು ಬರ್ತಾಯಿದ್ದೀರಿ. ಆವತ್ತಿಂದನೂ ನಮ್ಮ ಭಗವಂತ ನಾವು ಯಾರನ್ನೇ ಹೋಗಿ ಭಕ್ತರನ್ನ ನಮ್ಮ ದೇವರಿಗೆ ನಮಗೆ ಸಹಾಯ ಮಾಡಿ ಅಂತ ಹೇಳಿದ್ರೆ ಯಾರೂ ನಮಗೆ ಮೋಸ ಮಾಡದೆ, ಕೊಡಲ್ಲ ಅನ್ನೋ ಪದ ಇಲ್ಲದೆ ಎಲ್ಲರೂ ಕೊಟ್ಟು ನಮಗೆಲ್ಲರೂ ಸಹಾಯ ಮಾಡಿ ನಮ್ಮ ಒಂದು 30 ವರ್ಷದಿಂದ ಇಲ್ಲಿ ನಾವು ನಡ್ಕೊಂಡು ಬರ್ತಾಯಿದ್ವಿ. ಎಲ್ಲದಕ್ಕೂ ನಮ್ಗೆ ಮುಖ್ಯ ನಮ್ಮ ನಟರಾಜಣ್ಣವರು ನಮಗೆ ನಮ್ಮ ಬೆನ್ನಿಂದೆ ಕಾಯ್ಕೊಂಡು ನಮ್ಗೆ ಏನು ಬೇಕು ಅನ್ನೋ ಸಪೋರ್ಟ್ ಮಾಡಿಕೊಂಡು ಬರ್ತಾಯಿದ್ದಾರೆ. ಅವ್ರ ಮಾತಿನಂತೆ ನಾವು ನಡ್ಕೊತೀವಿ, ಅವ್ರಂಗೆ ನಾವು ಇರ್ತೀವಿ. ನಾವು ಮುತ್ತರಾಯ ಸ್ವಾಮಿ ಜಾತ್ರೆ ಮಹೋತ್ಸವವನ್ನು ತುಂಬ ವಿಜೃಂಭಣೆಯಿಂದ ಆಚರಿಸ್ಕೊಂಡು ಬಂದಿದ್ದೀವಿ. ಅದಕ್ಕೆ ಸಹಾಯ ಮಾಡಿದಂಥ ನಮ್ಮ ಸುತ್ತಮುತ್ತಲ ಗ್ರಾಮಸ್ಥರು, ನಮ್ಮ ನಾಯಕರಾದಂಥ ನಟರಾಜಣ್ಣವರು, ಆಮೇಲೆ ನಮ್ಮ ವೆಂಕಟೇಶಣ್ಣವರು, ಬಸವರಾಜ ಸ್ವಾಮಿಗಳು, ಶಿವಣ್ಣವರು ಅವ್ರ ಮಾರ್ಗದರ್ಶನದಲ್ಲಿ ನಾವು ಅದ್ಧೂರಿಯಾಗಿ ಚೆನ್ನಾಗಿ ನಡ್ಸ್ಕೊಂಡು ಬರ್ತೀವಿ. ಇಲ್ಲೇ ಪಕ್ಕದ ಗ್ರಾಮದವ್ರು ನಮ್ಮ ಹರೀಶ್ ಗೌಡರು, ನಮ್ಮ ಬ್ಲ್ಯಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಅವ್ರು ಬಂದಿದ್ದರು, ಬೇಗ ಹೊರಟರು. ಆದ್ದರಿಂದ ಇದಾಗಿದೆ. ನಮ್ಮ ಇಲ್ಲಿ 4,000 ಜನಕ್ಕೆ ಅನ್ನ ಸಂತರ್ಪಣೆನ ನಮ್ಮ ಮಾರ್ಗದ ವಿನಾಯಕ ಇಂಜಿನಿಯರಿಂಗ್ ವರ್ಕ್ಸ್ ಕೇಶವಣ್ಣವರು ನಡೆಸ್ಕೊಂಡು ಬರ್ತಾಯಿದ್ದಾರೆ. ಅವ್ರಿಗೂ ಸಹ ದೇವರು ಆಯುಷ್ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಇಲ್ಲಿ ಬಂದಿರೋವಂಥ ಭಕ್ತಾದಿಗಳು, ಆಮೇಲೆ ಸುತ್ತಮುತ್ತ ಗ್ರಾಮಸ್ಥರು, ಇಡೀ ಕರ್ನಾಟಕ ರಾಜ್ಯದ ಜನತೆಗೆ ಒಳ್ಳೆ ಮಳೆ ಬೆಳೆ ಕೊಟ್ಟು